ಕೋಟಿ ಜನ್ಮ ಕೃತಂ ಪಾಪಂ, ಜನ್ಮಾಂತರದಲ್ಲಿ ಆ ಬಿಲ್ವ ವೃಕ್ಷದ ಸ್ಮರಣೆ ಮಾಡಿದ್ರೇ ಜನ್ಮಾಂತರದ ಪಾಪಗಳೆಲ್ಲ ತೊಳೆದೋಗುತ್ತೆ. ಆ ಅರ್ಚನೆ ಮಾಡುವುದರಿಂದ ಪ್ರತಿಯೊಂದರಿಂದ ಕೂಡ ಇಡೀ ಬಿಲ್ವ ಅಷ್ಟೋತ್ತರ ಶತನಾಮಾವಳಿಗಳಿದೆ. ಅದನ್ನು ನಾವು ಈಶ್ವರನ ಆರಾಧನೆಯಲ್ಲಿ ಪ್ರತಿದಿನ ಮಾಡ್ಬೋದು. ದೇವರು ಒದಗಿಸಿಕೊಟ್ರೆ, ಇಲ್ಲ ಮಹಾಶಿವರಾತ್ರಿ ಇರ್ಬೋದು, ಸೋಮವಾರಗಳಲ್ಲಿ ಇರ್ಬೋದು. ನಾವು ಈ 16 ಸೋಮವಾರ ವ್ರತ ಅಂತ ಮಾಡ್ತೀವಿ, ಬೇರೆ ಬೇರೆ ಕಾಮ್ಯ ವ್ರತಗಳೆಲ್ಲ ಇದೆ ಎಲ್ಲದರಲ್ಲಿಯೂ. ಆದ್ದರಿಂದ ಇದು ಮಹಾವಿಷ್ಣುಗೂ ಕೂಡ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಬೋದು. ಯಾವುದೇ ಒಂದು ಪೂಜೆ ಮಾಡಿದರೆ, ಗಣಪತಿ ವ್ರತ ಎಲ್ಲದರಲ್ಲಿಯೂ ನಾವು ಬಿಲ್ಪತ್ರನ ಉಪಯೋಗಿಸ್ತೀವಿ. ಯಾಕೆ ಅಂತಂದರೆ ಅಲ್ಲಿ ಆ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಅನ್ನುವಂಥದ್ದಿದೆ. ಎಲ್ಲರೂ ಆ ಬಿಲ್ವ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡಿಕೊಂಡು ಆ ತಾಯಿಯ ಈಶ್ವರನ ಅನುಗ್ರಹಕ್ಕೆ ಪಾತ್ರರಾಗಿ ಅನುಗ್ರಹವನ್ನು ಪಡ್ಕೊಳ್ಳಿ. ಎಲ್ಲರಿಗೂ ತಾಯಿ ಒಳ್ಳೆಯದನ್ನೇ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತೇವೆ. ಜೊತೆಗೆ ನಮ್ಮಲ್ಲಿ ತಾಯಿಯ ಮೂಕಾಂಬಿಕೆಯ ಸನ್ನಿಧಿ ಬೆಂಗಳೂರಿನ ತಾತಗುಣಿ ಭೈರಸಂದ್ರ ಗ್ರಾಮದಲ್ಲಿ ಇದೆ. ಗೂಗಲ್ ಮ್ಯಾಪ್ನಲ್ಲಿ ಮೂಕಾಂಬಿಕಾ ಸನ್ನಿಧಿ ಅಂತ ಹಾಕಿದ್ರೆ ತಲುಪ್ತೀರಾ. ತುಂಬ ಜನ ಟಿ ವಿಯ ಕಾರ್ಯಕ್ರಮ ನಾಡಿರ್ಬೋದು, ಫೋನ್ ಮಾಡ್ತಾರೆ, ಸ್ವಾಮಿ ನಾವು ಕಷ್ಟದಲ್ಲಿದ್ದೀವಿ, ಇದೊಂದೇ ಶಬ್ದನ ಹೇಳ್ತಾ ಇದ್ದಾರೆ. ಕಷ್ಟದಲ್ಲಿದ್ದೀವಿ, ಸಂಕಟದಲ್ಲಿದ್ದೀವಿ, ಸಂಕಷ್ಟದಲ್ಲಿದ್ದೀವಿ, ಏನು ಮಾಡೋದು ಸ್ವಾಮಿ, ಏನಾದರೂ ಮಾಡಿ ಸ್ವಾಮಿ. ಈ ಕಷ್ಟ ಅನ್ನುವಂಥದ್ದು ನಮಗೆ ಈ ಶಬ್ದಕ್ಕೆ ತುಂಬ ವಿಸ್ತಾರವಿದೆ. ನಾವೇನು ತಿಳ್ಕೊಂಬಿಟ್ಟಿದ್ದೀವಿ, ಹಣ ಅನ್ನೋದೇ ಕಷ್ಟ ಅಂತ. ದುಡ್ಡಿದ್ದರೆ ಕಷ್ಟ ಪರಿಹಾರ ಆಗುತ್ತೆ ಅನ್ನುವಂಥ ಭಾವನೆ. ದುಡ್ಡಿದ್ದರೆ ಏನು ಬೇಕಾದ್ರೂ ಕೊಂಡ್ಕೊಳ್ಬೋದು, ಇನ್ನೊಂದು ಮಾಡ್ಬೋದು, ಮತ್ತೊಂದು ಅನ್ನುವಂಥ ನಾವು ಭ್ರಮೆಯಲ್ಲೇ ಇರೋದಾಗಿದ್ದರೂ ಕೂಡ ಅದು ಕೂಡ ಒಂದು ರೀತಿಯಲ್ಲಿ ಸತ್ಯ. ಸಂಪತ್ತು ಅನ್ನುವಂಥದ್ದು ಇಲ್ಲದೇ ಇದ್ದರೆ ಈಗಿನ ಕಾಲದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಅಂತಹ ಎಲ್ಲರ ಕಷ್ಟಗಳ ಪರಿಹಾರ ಆಗುವುದಕ್ಕೆ ಸಂಪತ್ತು ಬೇಕು ಅನ್ನೋದಕ್ಕೋಸ್ಕರ ಎಲ್ಲರ ಮನೆಯಲ್ಲಿ ಆ ಧನಲಕ್ಷ್ಮಿಯ ಅನುಗ್ರಹ ಆಗಲಿ ಅನ್ನೋದಕ್ಕೋಸ್ಕರ ನಾವೀಗ ಜುಲೈ 7ನೇ ತಾರೀಕು ನಾಡಿದ್ದು ಭಾನುವಾರ ಕುಬೇರ ಲಕ್ಷ್ಮಿ ಒಂದು ಹೋಮವನ್ನು ಮಾಡ್ತಾಯಿದ್ದೀವಿ. ಭಾರ್ಗವಋಷಿಯನುಷ್ಠುಂದ ಕುಬೇರಲಕ್ಷ್ಮಿ ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಾ ಭವ ಸರ್ವದಾ ವರದಾಂಚ ಶುಭಾಂ ಪದ್ಮದ್ವಯ ಸಂತ ಚತುರ್ಭುಜಾನ್ ನಾನಾಲಂಕಾರ. ಆ ತಾಯಿಯ ಅಮೋಘವಾದಂಥ ವರ್ಣನೆಗಳೆಲ್ಲ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.